ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ವೀರಶೈವ ಲಿಂಗಾಯತರ ಧರ್ಮ ಗ್ರಂಥ. ವೀರಶೈವ ಲಿಂಗಾಯತರನ್ನ ಏನ್ ಮಾಡ್ಯಾರ, ನಿಮಿತ್ತ ಮಾಡಿಕೊಂಡು ಇಡೀ ವಿಶ್ವಕ್ಕೆ ಸಾರಿದ ಸಂದೇಶ ಅಂಗ ಲಿಂಗವಾಗುವುದು, ಜೀವ ಶಿವನಾಗುವುದು. ಅಲ್ಲಿ ಆದಿ ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯ ಮಹರ್ಷಿಗಳಿಗೆ ಉಪದೇಶ ಮಾಡುವಲ್ಲಿ ವಿಶ್ವದ ನಾನಾ ರೀತಿಯ ಬ್ರಹ್ಮದರ್ಶನ ಶಾಸ್ತ್ರಗಳನ್ನು ಪರಿಚಯಿಸ್ತಾ ಇದ್ದಾರೆ. ಅದರ ಪೈಕಿ ಯೋಗಶಾಸ್ತ್ರ, ಅಷ್ಟಾಂಗ ಯೋಗದಲ್ಲಿ ಪ್ರತ್ಯಾಹಾರ ಅಂತೇನು ಬರ್ತದೋ ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆದಿದೆ. ನಿನ್ನೆ ದಿವಸ ತನು ಪ್ರತ್ಯಾಹರಣ, ಕರ್ಮೇಂದ್ರಿಯ ಪ್ರತ್ಯಾಹರಣ, ಜ್ಞಾನೇಂದ್ರಿಯ ಪ್ರತ್ಯಾಹರಣ, ಮನೋ ಪ್ರತ್ಯಾಹರಣಗಳನ್ನು ಕುರಿತು ಹೇಳಾಯಿತು. ಈಗ ಬುದ್ಧಿ ಪ್ರತ್ಯಾಹರಣ. ಈ ಮನೋ ಪ್ರತ್ಯಾಹರಣದಲ್ಲಿ ಇನ್ನೂ ಒಂದು ಭಾಗ ಹೇಳೋದಿತ್ತು, ಅದು ಹೇಳಿ ಆಮೇಲೆ ಬುದ್ಧಿ ಪ್ರತ್ಯಾಹರಣಕ್ಕೆ ಹೋಗ್ಬೇಕು. ಮನಸ್ಸನ್ನು ಪ್ರತ್ಯಾಹಾರ ಮಾಡುವುದು ಅಂದ್ರೆ ನಿಗ್ರಹ ಮಾಡೋದು, ಮತ್ತೇನಿಲ್ಲ, ನಿಗ್ರಹ ಮಾಡೋದು. ಹೆಂಗಂತಂದ್ರೆ ಮನೋ ಪ್ರತ್ಯಾಹರಣದಲ್ಲಿ ಇನ್ನೊಂದು ವೈಚಾರಿಕ ವಿಧಾನ. ಆಕಾಶದಲ್ಲಿ ಪೂರ್ಣ, ಅದಕ್ಕಿಲ್ಲ ಅಂತ. ಆಕಾಶದಲ್ಲಿ ಪೂರ್ಣ, ಅದಕ್ಕಿಲ್ಲ ಅಂತ. ಅದರಲ್ಲಿ ಚಪಲ ಪಕ್ಷಿ ಒಂದು ಲೀಲಾಜಾಲವಾಗಿ ಹಾರಾಡುವುದು, ನೆಗೆಯುವುದು, ತಿರುಗುವುದು. ಆ ಪಕ್ಷಿ ಏನು ಮಾಡಿದರೇನು ಅದರ ಬಾಧೆ ಆಗಸಕ್ಕಿದೆಯೇ? ಇಲ್ಲ. ಆಗಸ ಅಸಂಗ, ಅವಿಕಾರಿ. ಹಾಗೆಯೇ ನಾನು ಆಗಸ, ನಾನು ಸರ್ವವ್ಯಾಪಿ, ನಾನು ಸರ್ವಾಧಾರ, ನಾನು ಸರ್ವಮಯಿ. ನನ್ನ ಚಿದಾವಕಾಶದಲ್ಲಿ ಹಾರಾಡುವ ಕಿರುಗುಬ್ಬಿ ಈ ಮನ. ಅದು ಚಿತ್ರ ವಿಚಿತ್ರವಾಗಿ ಎಲ್ಲೆಲ್ಲೋ ಹಾರಲಿ, ಅದರ ಸಂಗ ನನಗೆಲ್ಲಿ? ನಾನು ಬರೀ ಸಾಕ್ಷಿ ಪ್ರಭು. ಆ ಹಕ್ಕಿಯೊಂದಿಗೆ ನಾನು ಚರಿಸಿದಂತೆ, ಕಾರ್ಯ ಮಾಡಿದಂತೆ ಕಂಡರೂ ಅದೆಲ್ಲ ಬರೀ ಆರೋಪ. ಕರ್ತೃ ಕರ್ಮ ಕಾರ್ಯವೆಂಬ ಕಲ್ಪನೆಗಳೆಲ್ಲ ಬರೀ ಸುಳ್ಳು. ನಾನೊಬ್ಬನೇ ಚಿರಂತನ ಸತ್ಯ, ನಾನು ಚಿನ್ಮಯ ದೇವ, ನಾನು ಸರ್ವಾಂತರ್ಯಾಮಿ, ನಾನು ಸನ್ನಿಧಾನ ಕರ್ತೃ. ಹೀಗೆ ಸದಾ ಚಿಂತಿಸುತ್ತಿದ್ದರೆ ಮನವು ಶಾಂತವಾಗುವುದು. ಮನಸ್ಸಿಗೆ ನಾವು ಕಂಪನಿ ಕೊಟ್ಟಂಗೆಲ್ಲ ಅದಿನ್ನ ಜೋರು ಮಾಡ್ಕೊತ ಹೋಗ್ತದೆ. ಆ ಮನಸ್ಸು ಹೆಂಗೆ ಹೋಗ್ತದ ಹಂಗೆ ನಾವು ಅದ್ರ ಜೊತೆಗೆ ವಾದೇವ ಅಂತಂದ್ರೆ ಅದು ಇನ್ನೂ ಬಹಳ ಚಂಚಲಾಗಿ ಎಲ್ಲೆಲ್ಲೋ ಹೋಗಲಕತ್ತಿ ಬಿಡ್ತದ. ನಾವು ಮನಸ್ಸಿನ ಜೊತೆಗೆ ಯಾವ ರೀತಿ ಆಕಾಶದೊಳಗಿನ ಹಕ್ಕಿ ಹೆಂಗ ಹಾರಾಡಿದ್ರು, ಆ ಹಕ್ಕಿ ಹಾರಾಡಿದ್ದು ಆ ಆಕಾಶಕ್ಕೆ ಏನು ಸಂಬಂಧ ಇಲ್ಲ. ಆಕಾಶ ಆ ಹಕ್ಕಿಯ ಚಲನವಲನಗಳಿಂದ ಅಸಂಗವಾಗಿರುವಂತೆ ನಾವು ಕೂಡ ನಮ್ಮೊಳಗೊಂದು ಮನಸ್ಸದ, ನಾನು ಆಕಾಶ, ಚಿದಾಕಾಶ. ಆ ಆಕಾಶದೊಳಗ ಮನಸ್ಸು ಅಂತೇನದಲ್ಲ, ಅದು ಎಷ್ಟರೇ ಹಾರಾಡ್ಲಿ, ಏನಾರೇ ಮಾಡಲಿ, ಅದಕ್ಕೆ ನನಗ ಏನು ಸಂಗ ಇಲ್ಲ ಅನ್ನೋ ರೀತಿಯಲ್ಲಿ ಮನಸ್ಸನ್ನ ಹೆಂಗ್ ಮಾಡಬೇಕು? ಮನದೃಷ್ಟ ಘಟದೃಷ್ಟ, ಘಟದಿಂದ ಭಿನ್ನವಾಗಿ ಘಟವನ್ನು ವೀಕ್ಷಿಸುವಂತೆ. ಮನದೃಷ್ಟ ಮನದಿಂದ ಭಿನ್ನವಾಗಿ ಮನವನ್ನು ವೀಕ್ಷಿಸಿ ಆ ಮನದೊಂದಿಗೆ ನಾನು ಅಸಂಗನಾಗಿರ್ಬೇಕು. ಅದು ಬಹಳ ಮುಖ್ಯ. ಮನಸ್ಸಿನ ಅನುಚಿತ ಭಾವನೆಗಳೇನದವೋ ಅವನ್ನೆಲ್ಲ ನಾವು ಅಸಂಗವಾಗಿ
ಅದಕ್ಕೆ ನಾವು ಡಿಸ್ಕರೇಜ್ ಮಾಡಿದೆವು ಅಂದ್ರೆ ಅದು ಮನಸ್ಸು ಏನಾಗ್ಬಿಡ್ತದ, ನಂದೇನು ಕೆಲಸ ಇಲ್ಲ, ಇಲ್ಲಿ ಏನು ನಡೆಯಂಗಿಲ್ಲ ಅಂತೇಳಿ ಅದು ಶಾಂತ ಆಗಿಬಿಡ್ತದೆ. ಅದ್ರ ಚಲನವಲನೆಗಳಿಗೆ ನಾವು ಪೆಟ್ರೋಲ್ ಹಾಕಿದೆವು, ಇನ್ನೂ ಫಾಸ್ಟ್ ಓಡ್ತವೆ. ಅದಕ್ಕೆ ನಾವು ಪೆಟ್ರೋಲೇ ಹಾಕಲಿಲ್ಲ, ಸಂಘನ ಪೆಟ್ರೋಲೇ ಹಾಕಲಿಲ್ಲ ಅಂತಂದ್ರೆ ಅದು ಕೂತ್ಬಿಡುತ್ತೆ. ಮತ್ತೇನು ಮಾಡಕತ್ತ? ಅದು ಒಂದು ರೀತಿ ಮನಸ್ಸು ಎಷ್ಟಿದು ಮಾಡಿದ್ರು ನಾನು ಅಸಂಗ ಅಂತೇಳಿ ಮನಸ್ಸಿಗೆ ನನಗೆ ಸಂಬಂಧ ಇಲ್ಲ ಅಂತ ನಾವು ನಿರ್ಲಿಪ್ತರಾಗಬೇಕು ಅನ್ನೋಂಥದ್ದು ಒಂದು ಸೂತ್ರ ಹೇಳಿದರು. ನೆಕ್ಸ್ಟ್ ಬುದ್ಧಿ ಪ್ರತ್ಯಾಹರಣ. ಬುದ್ಧಿ ಹೆಂಗಪ್ಪ ಅಂತಂದ್ರೆ ಬುದ್ಧಿಯಿಂದಲೇ ವ್ಯವಹಾರ, ವಿಜ್ಞಾನ, ಶಾಸ್ತ್ರ ಎಲ್ಲ ಬುದ್ಧಿಯ ಕಾರ್ಯ. ಬುದ್ಧಿಯ ಬಲವನ್ನು ಅಳೆಯುವುದೇ ಸಾಧ್ಯವಿಲ್ಲ. ಎಷ್ಟು ಬುದ್ಧಿವಂತಿಕೆ ಅದತ್ತದ ಅಳತೆ ಮಾಡಲಿಕ್ಕೆ ಆಗಲ್ಲ, ಅಷ್ಟು ಶಕ್ತಿವಂತವದು. ಅದನ್ನೀಗ ವಿಶ್ವದ ವ್ಯಕ್ತಿಯ ಮಹಾಮೂಲವನ್ನರಿಯಲು ಪರಿಶೋಧಿಸಲು ತೊಡಗುವುದು ಬುದ್ಧಿ ಪ್ರತ್ಯಾಹಾರ. ವಿಶ್ವದಲ್ಲಿ ಅಭಿವ್ಯಕ್ತವಾದ ಪ್ರತಿ ಕಾರ್ಯವು ಪ್ರತ್ಯಾಹಾರದ ಕುರುಹು. ಅಂದರೆ ವಿಜ್ಞಾನಿ ಅಣುವಿನ ಬಹುಸೂಕ್ಷ್ಮವಾದ ವಿಭಾಗಗಳನ್ನು ಪ್ರಯೋಗತಃ ಗುರುತಿಸಿದುದು, ಅದರಲ್ಲಿ ಹುದುಗಿದ ಅದ್ಭುತ ಶಕ್ತಿಯ ಪರಿಜ್ಞಾನ ಪಡೆದುದು, ಖಗೋಳಶಾಸ್ತ್ರೀಯನೊಬ್ಬ ದಿಗಂತಗಳನ್ನಳೆದು ಮಾನವ ಕುಲವನ್ನೇ ರೋಮಾಂಚನಗೊಳಿಸುವ ಪ್ರಚಂಡ ಸಿದ್ಧಾಂತಗಳನ್ನು ಹೆಣೆದಿದ್ದು ಈ ಬುದ್ಧಿಯ ಪ್ರತ್ಯಾಹಾರದ ಗುರುತು, ಕೊಡುಗೆ. ಬುದ್ಧಿಗೆ ಸದ್ಬಳಕೆ ಮಾಡ್ಕೊಂಡ್ರೆ ಏನೆಲ್ಲ ಕೆಲಸ ಮಾಡ್ತದೆ ಈ ಜಗತ್ನಾಗ ಅಂತ ಹೇಳಕತ್ತಾರ ವಿಜ್ಞಾನಿಗಳು. ಅಷ್ಟೇ ಅಲ್ಲ, ಭಾರತದ ತತ್ವಜ್ಞಾನಿಗಳು ತೋರುವ ವಿಶ್ವದ ಮಹಾಮೂಲವಾದ ಪ್ರಕೃತಿ, ಆ ಪ್ರಕೃತಿಯ ಮಹಾ ಆಧಾರನಾದ ಪರಬ್ರಹ್ಮ ತತ್ವಗಳ ಅನುಭೂತಿ ಗಳಿಸಿದುದು ಬುದ್ಧಿ ಪ್ರತ್ಯಾಹಾರದ ಕೃಪೆಯಿಂದಲೇ. ನಾವೀಗ ನಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕಿದ್ದರೆ, ನಮ್ಮ ನಾವರಿತು ಸದಾ ಶಾಂತಿಯಲ್ಲಿ ಬಾಳಬೇಕಾದರೆ ನಮ್ಮ ಬುದ್ಧಿಯನ್ನು ಪ್ರತ್ಯಾಹರಿಸಬೇಕು. ಬುದ್ಧಿ ಒಂದು ಪ್ರತ್ಯಾಹಾರವಾದಲ್ಲಿ ಎಲ್ಲ ಸಿದ್ಧಿಸಿದಂತೆ. ಅದಕ್ಕೆ ಬುದ್ಧಿ ಅದರಲ್ಲಿ ಬೇಕಾದ್ರಕ್ಕೆ ಹರಿಲಾಕ ಬಿಡಲಾರ್ದಂಗ ಬುದ್ಧಿಯನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು. ಏನ್ ಸದ್ಬಳಕೆ ಮಾಡ್ಕೋತೀವಪ್ಪ ಅಂದ್ರ, ಏನೋ ಒಂದು ನೌಕರಿ ಸಿಕ್ಕದನ್ನ ಏನ್ ಮಾಡಿದೆವು, 100% ಕಾನ್ಸಂಟ್ರೇಷನ್ ಕೊಟ್ಟು ತಲೆ ಕೆಡಿಸಿಕೊಂಡು ಆ ಕೆಲಸನೇ ಮಾಡಿದೆವು. ಅದೇ ಸಮಯದಲ್ಲಿ ಒಂದಿಷ್ಟು ನಮ್ಮ ವೈಯಕ್ತಿಕ ಹಿತಗಳನ್ನ ಸಾಧಿಸಿಕೊಂಡು ಆ ನೌಕರಿಗಿಂತ ಎತ್ತರವಾದಂತ ಒಂದು ಸ್ಥಿತಿಯನ್ನು ನಾವು ಪಡ್ಕೋಬಹುದು ಅನ್ನೋಂಥದ್ದು ಬುದ್ಧಿನೇ ಓಡಿಸಂಗಿಲ್ಲ. ನಾವು ಏನ್ ಮಾಡಿದ್ರು 50% ನಾವು ನೌಕರಿ ಮಾಡೋ ಕೆಲಸಕ್ಕೆ ಬಳಸಬೇಕು ಬುದ್ಧಿ, ಇನ್ನ 50% ಅದಕ್ಕೆ ಮೀರಿದ ಸಾಧನೆಗಾಗಿ ಬಳಸಬೇಕು. ಅಂಥದೊಂದು ಬರ್ಬೇಕು ತಲೆಗೆ. ಏನು ಬರಲ್ಲ, ಕುರಿಗಟ್ಲೆ 60 ವರ್ಷ ಆಗೋ ತನಕ ಯಾವುದೋ ಒಂದು ನೌಕರಿ ಸಿಕ್ಕಿರ್ತದ, ಅದೇ ಮಾಡ್ಕೋತ ತಲೆಗಿದ್ದು ಬುದ್ಧಿ ಎಲ್ಲ ಅದಕ್ಕೆ ಯೂಸ್ ಮಾಡೋದು. ಇಲ್ಲ ಅಂತಂದ್ರೆ ಹಂಗೆ ಸುಮ್ಮಿದ್ ಬಿಡೋದು, ಏನು ಮಾಡ್ಲಾರ್ದಂಗೆ. ಹಿಂಗಿದ್ರೆ ಏನಾಗ್ಬಿಡ್ತದ, ಆ ನೌಕರಿನೇ ಒಂದು ನಮ್ನ ಐಡೆಂಟಿಟಿ ಆಗ್ತದ. ಅದನ್ನು ಮೀರಿದಂತ ಒಂದು ಕೆಲಸ ಮಾಡಬೇಕು. ತಲೆ ಒಳಗೆ 1000 ಜನರೇಟರ್ನಷ್ಟು ಶಕ್ತಿ ಅದ ಬುದ್ಧಿ ಒಳಗೆ. ಅದರೊಳಗಿಂದ ಒಂದು 10 ಪೈಸೆನೂ ನಾವು ಉಪಯೋಗ ಮಾಡ್ಕೊಳ್ಳಂಗಿಲ್ಲ ನಮ್ಮ ಬುದ್ಧಿ ಒಳಗಿಂದ ಶಕ್ತಿ. ಇದೇ ನಮ್ಮ ಸಮಸ್ಯೆ. ಏನ್ ಮಾಡಿದ್ರು ಸಂಸಾರ, ಮನಿ, ಹೊಲ, ರೊಕ್ಕ, ರೂಪಾಯಿ ಎಲ್ಲ ಮಾಡಿದ್ರು ಒಂದು ಅರ್ಧದಷ್ಟು ಉಪಯೋಗ ಆಗಿರಂಗಿಲ್ಲ ಬುದ್ಧಿ. ನಮಗೆ ತಲೆನೇ ಓಡಿಸಂಗಿಲ್ಲ, ಬೇರೆ ಏನು ಮಾಡ್ಲಿಕ್ಕೆ ತಯಾರೇ ಇಲ್ಲ. ಹಂಗಲ್ಲದು, ಅದಕ್ಕೆ ಮೀರಿದ ಸಾಧನೆ ಅಂತ ಒಂದು ಮಾಡಬೇಕು. ಅದು ಮಾಡಿದ್ರೆ ಏನಾಗ್ತದ, ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಜೀವನದಲ್ಲಿ, ಒಂದು ರೀತಿ ಸಂತೃಪ್ತಿ ಇರ್ತದೆ, ಆನಂದ ಇರ್ತದೆ. ಬುದ್ಧಿ ಶಕ್ತಿ ಇಷ್ಟೇ ಅಷ್ಟೇ ಆದಂತ ಹೇಳಕ್ ಬರಂಗಿಲ್ಲ. ಬುದ್ಧಿ ಬೇಕಾದಷ್ಟದ, ಬಳಸ್ಕೊಳಕ್ ಬರಲ್ದು ನಮ್ಗಷ್ಟೇ.
ಬುದ್ಧಿ ಇಲ್ಲ ಅಂತಲ್ಲ, ಬುದ್ಧಿ ಅದ. ನೆಕ್ಸ್ಟ್ ಪ್ರತ್ಯಾಹಾರ ಆದ್ಮೇಲೆ ನೆಕ್ಸ್ಟ್ ಧಾರಣ ಅಂತ ಬರ್ತದೆ. ಧಾರಣ ಅಂತಂದ್ರ ನಮ್ಮ ಕರ್ಣಗಳನ್ನೆಲ್ಲ ವಿಷಯಗಳಿಂದ ಹಿಂತೆಗೆದುಕೊಳ್ಳುವುದು ಪ್ರತ್ಯಾಹಾರ. ಈಗ ಹಾಗೆಯೇ ನಿರೋಧಿಸಲಾದ ಕರ್ಣಗಳನ್ನು ಒಂದು ಸ್ಥಾನದಲ್ಲಿ ತಡೆಯುವುದು ಧಾರಣ. ಅಂದರೇನು? ನಾವೆಷ್ಟು ಬಯಸಿದರೂ ಕರ್ಣಗಳು ವಿಷಯದತ್ತ ಹರಿದು ಹೋಗುವ ಸ್ವಭಾವ. ಒಮ್ಮೆ ಪ್ರತ್ಯಾಹಾರ ಮಾಡಿದೆ, ಇನ್ನೇನು ನನ್ನ ಕಾರ್ಯ ಮುಗಿಯಿತಲ್ಲ ಎಂದು ಸುಮ್ಮನೆ ಕುಳಿತು ಬಿಟ್ಟರೆ ಆ ಕರ್ಣಗಳು ಮೊದಲಿನಂತೆ ಮತ್ತೆ ವಿಷಯಗಳ ಸಾಮ್ರಾಜ್ಯದಲ್ಲಿ ನಲಿಯುತ್ತವೆ. ಅದಕ್ಕೆಂದೇ ಸದಾ ಆ ಕರ್ಣಗಳು ನಮ್ಮ ಹತೋಟಿಯಲ್ಲಿ ಇರುವಂತೆ ಬಹು ಲಕ್ಷ್ಯ ವಹಿಸುವುದೇ ಧಾರಣ. ಒಂದೇ ಶಬ್ದದಲ್ಲಿ ಹೇಳುವುದಾದರೆ ಎಲ್ಲ ವಿಷಯಗಳು ಬಿಟ್ಟು ಸುಮ್ಮನೆ ಶಾಂತ ಮನಸ್ಕನಾಗಿ ಇರಲು ಕಲಿಯುವುದೇ ಧಾರಣ. ಪ್ರತ್ಯಾಹಾರ ಮಾಡಿ ಅವಕ್ಕೆ ಕಂಟ್ರೋಲ್ ಮಾಡಿ ಆಮೇಲೆ ಧಾರಣ ಅಂತಂದ್ರ ಅವು ಮತ್ತ ಹೊಳ್ಳಿ ಏನಂತಿರಲ್ಲ, ಉಪರಾಮ ಉಪರತಿ ಅಂತದೇ ಅದ ಇದು. ಮತ್ತೆ ವಾಪಸ್ ಮೊದಲಿನಂಗೆ ಆಗ್ಲಾರ್ದಂಗ ಇದ್ದ ಸ್ಥಿತಿಯನ್ನ ಮೇಂಟೈನ್ ಮಾಡೋದೇ ಧಾರಣ. ವಾಪಸ್ ಹೋಗ್ಲಾರ್ದಂಗ ಪ್ರತ್ಯಾಹಾರ ಮಾಡಿ ಸ್ಟ್ಯಾಂಡರ್ಡ್ ಮಾಡಿ ಅವಕ್ಕೆಲ್ಲ ಒಂದು ಸರಿಯಾದ ದಾರಿ ತೋರಿಸಿ ಏನೆಲ್ಲ ಮಾಡಿದ ಮೇಲೂ ಕೂಡ ಮತ್ತೆ ವಾಪಸ್ ಹಿಂದಕ್ಕೆ ಹೋಗೋ ಚಾನ್ಸ್ ಅದ. ಹಿಂದಕ್ಕೆ ಹೋಗ್ಲಾರ್ದಂಗ ಧಾರಣ ಮಾಡಿದರೆ ಏನಾಯ್ತು, ವಾಪಸ್ ಹೋಗಲ್ಲ. ನೆಕ್ಸ್ಟ್ ಧ್ಯಾನ. ಧಾರಣ ಅಂದ್ರೆ ಗೊತ್ತಾಯ್ತರ? ಆಕ್ಚುಲ್ ಇಷ್ಟ ಇಲ್ಲ ಇದರ ಅರ್ಥ. ಧಾರಣ ಅಂತಂದ್ರೆ ಹೆಂಗಂದ್ರ, ಈಗ ನದಿ ಹರ್ಕೊಂಡು ಹೋಗ್ತಾ ಇರೋಂಥದಕ್ಕ ಡ್ಯಾಮ್ ಕಟ್ಟಿ ನೀರ್ ನಿಂದಿರಿಸ್ತಾರ. ಆ ನಿಂದಿರಿಸಿದ ನೀರಿಗೆ ಒಂದು ದಾರಿ ತೋರಿಸ್ಬೇಕ ಬೇಡ? ಮತ್ ಮುಂದೆ ಕಡೆ ಹರಿಲಕ್ಕ ಹೊಲಗಳಿಗೆ, ತೋಟಗಳಿಗೆ, ಗದ್ದೆಗಳಿಗೆ ಬಳಕೆ ಆಗ್ಬೇಕಿಲ್ಲ ಅವು. ಏನ್ ನೀರ್ ಹಂಗೆ ನಿಂದಿರಿಸ್ಬೇಕು ಆದ್ರೆ ಸಮುದ್ರ ಆಗಿಬಿಡ್ತದ, ಎಲ್ಲ ಊರು ಮುಣಗಿಸ್ಬಿಡ್ತದ. ಬಳಕೆ ಆಗ್ಬೇಕು, ಅದಕ್ಕೆ ಧಾರಣ ಅಂತಾರ. ಧಾರಣ ಅಂತಂದ್ರ ಧರಿಸುವುದು ಅಂತಂದ್ರೆ ನೀವು ಒಂದು ಏನಾದರೂ ಅದನ್ನ ಉನ್ನತೀಕರಣಕ್ಕಾಗಿ ಬಳಸ್ಬೇಕು. ಅದನ್ನ ನಿಗ್ರಹ ಮಾಡಿ ಮನಸ್ಸನ್ನ ನಿಂದಿರಿಸಿದ್ರೆ ಅದು ಎಲ್ಲಿ ನಿಂದಿರ್ತದ? ಅದಕ್ಕೇನಾರ ಒಂದು ಸರಿಯಾದ ಕೆಲಸ ಕೊಟ್ರೆ ಮಾಡ್ಕೋತಿರ್ತದ. ಅದಕ್ಕೊಂದು ಸರಿಯಾದ ಕೆಲಸ ಕೊಡ್ಲಾರ್ದೆ ನೀವು ನಿಂದ್ರ ಅಂತಂದ್ರೆ ಅದು ನಿಂದ್ರಂಗಿಲ್ಲ. ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ. ಅದಕ್ಕೇನಾರ ನೀವು ಒಂಥರ ನಿಷ್ಕ್ರಿಯ ಮಾಡ್ಲಿಕ್ಕೆ ಹೋದ್ರಿ ಅಂತಂದ್ರೆ ಅದು ಡಬಲ್ ಸಕ್ರಿಯ ಆಗ್ತದ, ಡಬಲ್ ಹಾಳು ಮಾಡ್ತದ. ಅದಕ್ಕೊಂದು ಸರಿಯಾದ ದಾರಿ ತೋರಿಸ್ಬೇಕು. ಆ ಧಾರಣೆಗೆ ಅಷ್ಟಾವರಣ: ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ. ಧಾರ್ಮಿಕತೆ ಅಂತೇನದಲ್ಲ ಅದೇ ಧಾರಣ. ಈ ಒಂದು ಕೆಲಸದಾಗ ಅದಕ್ಕೆ ನಿರಂತರ ಮಾಡಬೇಕು. ಗುರುವಿನ ಸೇವೆ, ಜಂಗಮನ ಜ್ಞಾನ, ಲಿಂಗದ ಪೂಜೆ, ಇದ್ರಾಗ ಮುಣಗಿಸ್ಬೇಕು. ಅದಕ್ಕ ಈಗ ನೀವು ಸತ್ಸಂಗ ಮಾಡ್ಲಿಕ್ಕಿದ್ದೀರಲ್ಲ, ಇಲ್ಲಿ ಇದನ್ನ ಧಾರಣ ಮಾಡ್ಲಿಕ್ಕತ್ತೀರಿ. ನೀವು ಮನಸ್ಸನ್ನು ಧ್ಯಾನ ಮಾಡಿ ಮನಸ್ಸನ್ನ ಒಂದ್ ಕಡೆ ನಿಂದಿರಿಸಿದ್ರೆ ಉಪಯೋಗ ಇಲ್ಲ. ಆ ಮನಸ್ಸಿಗೆ ಒಂದು ಕೆಲಸ ಕೊಟ್ಟು ಮನಸ್ಸನ್ನು ಸದ್ಬಳಕೆ ಮಾಡ್ಕೋಬೇಕು. ಮನಸ್ಸಂದ್ರೆ ಏನು? ವಿಚಾರಗಳ ಪ್ರವಾಹ. ಒಳ್ಳೆ ವಿಚಾರಗಳ ಪ್ರವಾಹನ ಹರಿಸುವುದೇ ಮನಸ್ಸು, ಒಳ್ಳೆ ಮನಸ್ಸು.
ಹಿಂಗಾಗಿ ಅದಕ್ಕೊಂದು ಸರಿಯಾದ ದಾರಿ ತೋರಿಸಿ ಸದ್ಬಳಕೆ ಮಾಡ್ಕೋಬೇಕು. ಅದೇ ಧಾರಣ. ಇಲ್ಲಿ ಯಾಕೋ ಮುಂದಿನ ಭಾಗ ಹೇಳಿಲ್ಲ ಅವರು. ಎಲ್ಲ ವಿಷಯಗಳನ್ನು ಬಿಟ್ಟು ಸುಮ್ಮನೆ ಶಾಂತ ಮನಸ್ಕನಾಗಬೇಕು ಅಂತ. ಧಾರಣ ಆದ್ಮೇಲೆ ಧ್ಯಾನ. ಧ್ಯಾನ ಅಂತಂದ್ರೆ ಏನ್ ಮಾಡ್ಬಿಡ್ತಾರೆ ಇಲ್ಲಿ, ಧಾರಣದ ಮುಂದಿನ ಹೆಜ್ಜೆ ಇದು. ಇಲ್ಲಿಂದ ಮುಕ್ತಿಯ ನಿಜವಾದ ಸಾಧನೆ ಅಥವಾ ಯಾತ್ರೆ ಆರಂಭ. ಪ್ರತ್ಯಾಹಾರ ಧಾರಣಗಳಿಂದಾದ ಪರಿಶುದ್ಧವಾದ ಮನೋಬಲವನ್ನೇ ಪರಬ್ರಹ್ಮನ ದಿವ್ಯ ಚಿಂತನೆಗೆ ತೊಡಗಿಸುವುದು ಈ ಧ್ಯಾನದ ಗುರಿ. ಧ್ಯಾನವೆಂದರೆ ಒಂದು ಯುದ್ಧ. ಯುದ್ಧದಲ್ಲಿ ಯೋಧರಾದ ನಾವು ಮಾಡುವುದೇನು? ನಾವು ಕಾಪಾಡಿಕೊಳ್ಳುವುದು ಹಾಗೂ ವೈರಿಯನ್ನು ನಾಶಗೊಳಿಸುವುದು. ಇವೆರಡೂ ಸರಿ ಹೊಂದಿ ನಡೆದಾಗ ಜಯ ನಮಗೆ ಖಂಡಿತ. ಧ್ಯಾನ ಯುದ್ಧದಲ್ಲಿಯೂ ಹಾಗೆ ರಜತಮಗಳೇ ನಮ್ಮ ವೈರಿಗಳು. ರಜೋಗುಣ ತಮಗುಣಗಳು ನಮ್ಮ ವೈರಿಗಳು. ಮೋಹ ಮಾಟ ರಾಗ ದ್ವೇಷಗಳೇ ಆ ವೈರಿಗಳ ಆಯುಧಗಳು. ಅವು ನಮ್ಮನ್ನ ಸೋಂಕದಂತೆ ಜಾಗೃತಿ ತಾಳುವುದು ಮೊದಲನೇ ಕರ್ತವ್ಯ. ರಜೋ ತಮೋ ವೃತ್ತಿಗಳನ್ನು ಸಂಪೂರ್ಣವಾಗಿ ಸದೆಬಡಿಯುವುದು ಎರಡನೇ ಕರ್ತವ್ಯ. ಇವೆರಡೂ ಹೊಂದಿ ಸಂಧಿ ಸಾಗಿದಾಗ ಆತ್ಮಜಯ ನಿಶ್ಚಿತ. ವಸ್ತುಗಳು ತಮ್ಮ ಬೆಳಕಿನಲ್ಲಿ ತಾವು ಕಾಣುವುದಿಲ್ಲ. ಅವೆಲ್ಲ ಪ್ರಕಾಶಹೀನ. ಅವು ಕಾಣುವುದಕ್ಕೆ ಸೂರ್ಯನ ಪ್ರಕಾಶದಲ್ಲಿ. ಅವು ಎಲ್ಲಿ ಕಾಣ್ತವಪ್ಪ? ಸೂರ್ಯನ ಪ್ರಕಾಶದಾಗ ಅವು ಕಾಣ್ತವ. ಯಾವ ವಸ್ತುಗಳಿಗೆ ಸ್ವಯಂ ಪ್ರಕಾಶ ಇಲ್ಲ. ಹಾಗೆ ವಿಶ್ವದಲ್ಲಿ ಅನಂತ ವಸ್ತುಗಳಿವೆ. ಅವುಗಳ ಮಹಾಪ್ರಕಾಶವೇ ದೇವಸೂರ್ಯ. ಹೇಗೆ? ಹಾಗೆ ನಮ್ಮ ಕಿವಿ ಬಾಯ ಶಬ್ದ ಕೇಳುತ್ತದೆ. ತನ್ನ ಶಬ್ದ ಮಾತ್ರ ಕೇಳುವ ಬಲ ಅದಕ್ಕಿಲ್ಲ. ಕಿವಿ ಏನ್ ಮಾಡ್ತದ? ಹೊರಗಿನ ಶಬ್ದ ಕೇಳ್ತದ. ತನ್ನ ಶಬ್ದ ತನಗೆ ಕೇಳೋ ಶಕ್ತಿ ಇಲ್ಲ. ಚರ್ಮ ಎಲ್ಲ ವಸ್ತುಗಳನ್ನು ಸ್ಪರ್ಶ ತಿಳಿಯುತ್ತದೆ. ಆದರೆ ತನ್ನ ಸ್ಪರ್ಶ ಜ್ಞಾನ ಆ ಚರ್ಮಕ್ಕಿಲ್ಲ. ನೇತ್ರ ಎಲ್ಲ ವಸ್ತುಗಳನ್ನು ನೋಡುತ್ತದೆ. ಆದರೆ ನೇತ್ರ ತನ್ನ ರೂಪತ ಕಂಡಿಲ್ಲ. ಹೀಗೆಯೇ ಎಲ್ಲ ಇಂದ್ರಿಯಗಳು, ಮನವು ಕೂಡ ಕರ್ಣಕ್ಕೆ ಕರ್ಣವಾಗಿ, ಚರ್ಮಕ್ಕೆ ಚರ್ಮವಾಗಿ, ನೇತ್ರಕ್ಕೆ ನೇತ್ರವಾಗಿ, ಮನಕ್ಕೆ ಮನವಾಗಿ, ಬುದ್ಧಿಗೆ ಬುದ್ಧಿಯಾಗಿ ಸದಾ ಜಾಜ್ವಲಿಸುವ ಸರ್ವಜ್ಞ ಮಹಾದೀಪ ಹೊಂದಿದೆ. ಅದೇ ಪರಮಾತ್ಮ. ಅವನಲ್ಲಿಯೇ ಅವಿಚ್ಛಿನ್ನವಾಗಿ ಮನೋಪ್ರವಾಹವನ್ನ ಹರಿಸಿ ಕೇಂದ್ರೀಕರಿಸುವುದೇ ಪರಿಶುದ್ಧ ಧ್ಯಾನ. ಇದಕ್ಕೆ ನಿರ್ಗುಣ ಧ್ಯಾನವೆಂಬ ಹೆಸರು. ಈ ನಿರ್ಗುಣ ಧ್ಯಾನ ಸ್ವಲ್ಪ ಕಷ್ಟ ಸಾಧ್ಯ. ಅದನ್ನು ಸಾಧಿಸುವ ಮುಂಚೆ ನಾವು ಸಗುಣ ಧ್ಯಾನವನ್ನು ಮಾಡಬೇಕು. ಅಂದ್ರೆ ನಿರ್ಗುಣ ಧ್ಯಾನ ಅಂದ್ರೆ ಮೂರ್ತಿ ಇರಲಾರ್ದೆ ಖಾಲಿ ಬೈಲೊಳಗ ಸುಮ್ಮ ಕೂತು ನಮ್ಮೊಳಗ ನಾವು ನೋಡ್ಕೊಂಡು, ನನ್ನ ಕಣ್ಣಿಗೆ ಕಣ್ಣಾಗಿರುವೆ ಪರಮಾತ್ಮ, ನನ್ನೊಳಗ ಇದ್ದು ನನ್ನ ಕಾಲಿಗೆ ನೀನೇ ಕಾಲಾಗಿರುವಿ, ನನ್ನ ಮೂಗಿಗೆ ನೀನೇ ಮೂಗಾಗಿರುವಿ ಅಂತೇಳಿ ಇದು ನಿರ್ಗುಣ ಮಾಡೋದಕ್ಕೆ ಕಷ್ಟ. ಅದಕ್ಕೇನ್ ಮಾಡಬೇಕು? ಸಗುಣ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಒಂದು ದೇವತೆಯ ಮೂರ್ತಿ ಅಥವಾ ಇಷ್ಟಲಿಂಗ ಅಥವಾ ಮಿನುಗುವ ಜ್ಯೋತಿ, ಗುರುವಿನ ಭಾವಚಿತ್ರ ಮುಂತಾದ ಧ್ಯೇಯ ವಸ್ತುಗಳಲ್ಲಿ ಮನವನ್ನ ಕೇಂದ್ರೀಕರಿಸುವ ಅಭ್ಯಾಸವನ್ನು ಬಿಡದೇ ಬಹುಕಾಲ ಮಾಡಬೇಕು. ಮನವು ಅವುಗಳಲ್ಲಿ ಸ್ಥಿರವಾಗಲು ಕಲಿತರೆ ಆಮೇಲೆ ಮೂರ್ತಿಗಳನ್ನೆಲ್ಲ ಮರೆತು ನಾವು ರೂಪಗಳ ಆಧಾರದ ಪರಂಜ್ಯೋತಿ ಆತ್ಮನಲ್ಲಿ ಅದನ್ನು ನೆಲೆಗೊಳಿಸಬೇಕು. ನಾಮ ರೂಪಗಳ ಆಧಾರ. ಮೊದಲ ನಾಮ ರೂಪಗಳನ್ನ ಪೂಜೆ ಮಾಡಬೇಕು. ಆಮೇಲೆ ಆ ನಾಮ ರೂಪಗಳಲ್ಲಿ ಮನಸ್ಸು ಸ್ಥಿರ ಆಯಿತು ಅಂದ್ರೆ ನಾಮ ರೂಪಗಳಿಂದ ಎಲ್ಲಿಗೆ ಏರ್ಬೇಕು ನಾವು? ಮತ್ತೆ ನಾಮ ರೂಪಾಧಾರ. ನಾಮ ರೂಪಗಳಿಗೆ ಆಧಾರವಾದ ಪರಮಾತ್ಮನನ್ನ ಅಲ್ಲಿ ನಾವು ನಮ್ಮ ಮನಸ್ಸನ್ನ ನೆಲೆಗೊಳಿಸಬೇಕು. ನಾಮರೂಪಗಳಿಂದ ಆರಂಭಿಸಿ ನಾಮ ರೂಪಾಧಾರವಾದಂತ ನಿರಾಕಾರ ಪರಮಾತ್ಮನಿಗೆ ಹೋಗಿ ಮುಟ್ಟಬೇಕು. ಅದೇ ಪವಿತ್ರ ಧ್ಯಾನ. ಅದಕ್ಕೆ ಪವಿತ್ರ ಧ್ಯಾನ ಅಂತಾರೆ.
ಇನ್ನೊಂದು ವೈಚಾರಿಕ ಧ್ಯಾನ ಇಲ್ಲಿದೆ. ಏನು ಅಂತಂದ್ರೆ, ಮನವೇ ಅದು ಕೇವಲ ಸಾಧನ, ಅದಕ್ಕೇಕಷ್ಟು ಮಹತ್ವ. ಅದು ಏನನ್ನೇ ನೆನೆಯಲಿ, ಏನನ್ನೇ ಬಯಸಲಿ, ಎಲ್ಲಿಯೇ ಚರಿಸಲಿ, ಅದರ ಗೊಡವೆ ನಮಗೇಕೆ? ನಾನು ಮಹಾದೇವ, ನನ್ನಲ್ಲಿಗೆ ಅದರ ಸಂಘ ಎಲ್ಲಿ ಇರಲು ಸಾಧ್ಯ? ನಾನು ಮಹಾದೇವ, ಅದು ಮನಸ್ಸು, ನನಗೆಲ್ಲಿ ಅದರ ಸಂಘ? ದೇಹ, ಇಂದ್ರಿಯ, ಪ್ರಾಣ, ಮನ, ಬುದ್ಧಿ, ಭಾವಗಳೊಂದೂ ನಾನಲ್ಲ. ಇವ್ಯಾವು ನಾನಲ್ಲ, ಅವೆಲ್ಲ ನನ್ನ ಅಸ್ತಿತ್ವ ಅಂಬುದಿಯಲ್ಲಿ ತೋರಿದ ಕ್ಷಣಿಕ ತೆರೆಗಳು. ಏನೇನದವ ದೇಹ, ಮನ, ಬುದ್ಧಿ ಏನೋ ಅವೆಲ್ಲ ನನ್ನ ಸಮುದ್ರದೊಳಗ ಒಂದು ತೆರೆ ಇದ್ದಂಗವಷ್ಟೇ. ನಾನು ಅಮರ, ಅಖಂಡ, ಅನಂತ ಎಂದು ಭಾವಿಸಿ ತನ್ನಲ್ಲಿ ತಾನು ಇರಬಯಸುವವನೇ ಅತ್ಯಂತ ಶ್ರೇಷ್ಠವಾದ ದೈವಿ ಧ್ಯಾನ. ತನ್ನೊಳಗೆ ತಾನಿದ್ದು ಉಳಿದುದು ಯಾವ ವ್ಯವಹಾರಗಳು ನನಗೆ ಸಂಬಂಧ ಇಲ್ಲ, ಅವೆಲ್ಲ ನನ್ನೊಳಗೆ ತೋರುವ ಕ್ಷಣಿಕ ತೆರೆಗಳು ಅಂತೇಳಿ ಅಂದ್ಕೊಂಡು ತನ್ನ ಪಾಡಿಗೆ ತಾನಿದ್ರೆ ಅದೇ ಧ್ಯಾನ. ಒಂದು ಮೂರ್ತಿ ಇಟ್ಕೊಂಡು ಧ್ಯಾನ ಚಾಲು ಮಾಡಬೇಕು. ಆ ಮೂರ್ತಿ ಮೇಲೆ ನಿಮ್ಮ ಮನಸ್ಸು ಚಂದ ಕಾನ್ಸಂಟ್ರೇಷನ್ ನಿಂತ ಧ್ಯಾನ ಮಾಡೋದು ಕಲಿತು ಅಂತಂದ್ರೆ ನಿಧಾನವಾಗಿ ಆ ಮೂರ್ತಿ ತೆಗೆದು ಏನ್ ಮಾಡಬೇಕು? ನಿರ್ಗುಣ ಧ್ಯಾನ ಮಾಡಬೇಕು. ಸಿದ್ಧಾರೂಢರು ಮಾಡಿದ್ದದೇ. ಮೊದಲು ಇಷ್ಟಲಿಂಗ ಇಟ್ಕೊಂಡು ಸಗುಣ ಧ್ಯಾನ ಮಾಡಿದ್ರು. ಅದು ಆದ್ಮೇಲೆ ಆ ಲಿಂಗ ತೆಗೆದು ನಿರ್ಗುಣ ಧ್ಯಾನ ಮಾಡಿದ್ರು. ನಾಮ ರೂಪ ಆಧಾರ ಪರಮಾತ್ಮನಿಗೆ. ಸಿದ್ಧಾರೂಢರು ಲಿಂಗ ತೆಗೆದು ನಿರ್ಗುಣ ಧ್ಯಾನ ಮಾಡ್ಯಾರಂದ್ರೆ ಉಳಿದವರೆಲ್ಲರೂ ನಾವು ಲಿಂಗ ಇಲ್ಲದೆ ನಿರ್ಗುಣ ಧ್ಯಾನ ಮಾಡಮು ಅಂತೇಳಿ ಲಿಂಗ ಕಟ್ಕೊಳ್ಳಾರ್ದೆ ನಿರ್ಗುಣ ಧ್ಯಾನ ಮಾಡ್ಲಕತ್ತ. ಹಿಂಗಾಗ್ಬಿಡ್ತು. ಸಗುಣದಿಂದ ಆರಂಭ ಆಗ್ಬೇಕಲ್ಲ, ಅಲ್ಲಿ ಸಗುಣದಿಂದ ಆರಂಭ ಆಗೋದ್ರ ಬದಲಿ ನಿರ್ಗುಣದಿಂದ ಆರಂಭ ಮಾಡ್ಲಕತ್ತಿಬಿಟ್ರು. ಇದು ಒಂದು ರೀತಿ ಸಗುಣ ಧ್ಯಾನ, ನಿರ್ಗುಣ ಧ್ಯಾನ. ಸಗುಣ ಧ್ಯಾನ ಅಂದ್ರೆ ನಾಮ ರೂಪಾತ್ಮಕ ಇರ್ತದ, ನಿರ್ಗುಣ ಧ್ಯಾನ ಅಂದ್ರೆ ನಾಮ ರೂಪಗಳಿಗೆ ಆಧಾರವಾಗಿದ್ದು ನಿರ್ಗುಣ ಧ್ಯಾನ. ಈ ರೀತಿ ಧಾರಣ ಮತ್ತು ಧ್ಯಾನ ಆಯಿತು. ನಾಳೆಗೆ ಸಮಾಧಿ ಹೇಳಿ ಇದನ್ನು ಮುಗಿಸೋಣ. ಇನ್ನೊಂದು 5-10 ನಿಮಿಷದ ಚಿಂತನೆ ಇರ್ತದೆ. ಅದು ಮಾಡಿದ್ರೆ ಈ ಯೋಗ ಸಾಧನೆ ಬಗ್ಗೆ ಸಂಪೂರ್ಣ ತಿಳ್ಕೊಂಡಂಗೆ ಆಗ್ತದೆ. ಅದಾದ್ಮೇಲೆ ಮತ್ತೆ ಮುಂದೆ ಏನು ದಾರಿ ತೋರಿಸ್ತಾರ ನೋಡೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ 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 ಶಾಂತಿ. ಪ್ರಕಟಣೆಗಳು. ನಾಳೆ ಮುಂಜಾನೆ, ಶನಿವಾರ ಮುಂಜಾನೆ ವಿಚಾರ ಸಾಗರ ಮತ್ತು ಗುರುಗಳಿಂದ ಶ್ರೀ
ವಿಚಾರ ಸಾಗರದ ಪ್ರವಚನ. ಆಮೇಲೆ ಮಧ್ಯಾಹ್ನ 1 ಗಂಟೆಗೆ ಶ್ರೀಮದ್ ಭಗವದ್ಗೀತಾ ಪಾರಾಯಣ, 4 ಗಂಟೆಗೆ ಸಂಗೀತ ಕ್ಲಾಸು, ಭಾವ ಸಂಗಮ. 8 ಗಂಟೆಗೆ ಎಂದಿನಂತೆ ಶ್ರೀಮದ್ ಭಾಗವತ ಮಹಾಪುರಾಣ ಮತ್ತು ಶ್ರೀ ಸಿದ್ಧಾಂತ ಶಿಖಾಮಣಿಯ ಪ್ರವಚನ ಗುರುಗಳಿಂದ ಇರ್ತದೆ. ಎಲ್ಲರೂ ಈ ಒಂದು ಕಾರ್ಯಕ್ರಮಗಳ ಪ್ರಯೋಜನವನ್ನ ಪಡ್ಕೋಬೇಕಂತೇಳಿ ಎಲ್ಲ ಗುರು ವೃಂದಕ್ಕೆ ವಿಜ್ಞಾಪನೆ. ಎಲ್ಲರೂ